ಇನ್ಸ್ಟಾಗ್ರಾಮಲ್ಲಿ ಇವತ್ತು ಎಲ್ರಿಗೂ ಕೂಡ ಹೊಸ ಅಪ್ಡೇಟ್ ಬಂದಿದೆ. ನೀವು ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿದಾಗ ಈ ಥರ ತೋರಿಸ್ತಾ ಇದೆ. ನೀವು ಅಲ್ಲಿ ನೋಡ್ಬೋದು ಸ್ವೈಪ್ ಬಿಟ್ವೀನ್ ರೀಲ್ಸ್ ಆ್ಯಂಡ್ ಮೆಸೇಜಸ್ ಅಂತ ಅಂದ್ಬಿಟ್ಟು. ಸೊ ಈಗ ನಿಮಗೆ ಕಂಪ್ಲೀಟ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಇಲ್ಲಿ ನಾವು ಲರ್ನ್ ಮೋರ್ ಅಂತ ಆಪ್ಷನ್ ಇದೆ ನೋಡಿ, ಇಲ್ಲಿ ನಾವು ಕ್ಲಿಕ್ನ ಮಾಡಿದಾಗ ಇನ್ಸ್ಟಾಗ್ರಾಮ್ ಈಸ್ ನೌ ಈಸಿಯರ್ ಟು ನೇವಿಗೇಟ್ ಅಂತ ಅಂದ್ಬಿಟ್ಟು ಆಕ್ಸೆಸ್ ರೀಲ್ಸ್ ಆ್ಯಂಡ್ ಮೆಸೇಜಸ್ ಫ್ರಮ್ ಎನಿವೇರ್ ಮತ್ತು ಇಂಟ್ರೊಡ್ಯೂಸಿಂಗ್ ಸ್ವೈಪಿಂಗ್ ಅಂತ ನಮಗಿಲ್ಲಿ ಅಪ್ಡೇಟ್ ಬಂದಿದೆ. ಈಗ ನಾವಿಲ್ಲಿ ಅಪ್ಡೇಟ್ ನಾವು ಅಂತ ಕ್ಲಿಕ್ ಮಾಡ್ತು ಅಂತಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ಆಟೋಮೆಟಿಕಲಿ ಅಪ್ಡೇಟ್ ಆಗುತ್ತೆ, ಆಯಿತಾ. ಸೊ ಅಪ್ಡೇಟ್ ಆದಮೇಲೆ ನಿಮ್ಮ ಇನ್ಸ್ಟಾಗ್ರಾಮು ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಇಲ್ಲಿ ಕೆಳಗಡೆ ನೀವೇನು ನೋಡ್ತಾ ಇದ್ದೀರಾ, ಸರ್ಚ್ ಬಾಕ್ಸು ಪ್ಲಸ್ಸು ಇದು ಯಾವುದೂ ಕೂಡ ಇರೋದಿಲ್ಲ. ಓಕೆ, ಸೊ ಇನ್ ಕೇಸ್ ನಿಮ್ಗೆ ಆ ಥರದ್ದು ಏನಾದ್ರು ನೋಟಿಫಿಕೇಷನ್ ತೋರಿಸ್ತಿಲ್ಲ ಅಂತಂದರೆ ಅದನ್ನು ನೀವು ಡೌನ್ಲೋಡು ಕೂಡ ಮಾಡ್ಕೋಬೋದು. ಅದು ಎಲ್ಲಿ ಡೌನ್ಲೋಡ್ ಮಾಡೋದು ಅಂತಂದರೆ ಅದನ್ನು ಕೂಡ ತೋರಿಸ್ತೀನಿ. ನಿಮ್ಮ ಪ್ರೊಫೈಲ್ನ ಓಪನ್ ಮಾಡಿಕೊಂಡು 3 ಡಾಟೆಡ್ ಲೈನ್ ಮೇಲೆ ನೀವು ಕ್ಲಿಕ್ನ ಮಾಡಿ, ಅದಾದಮೇಲೆ ನೀವು ಇಲ್ಲಿ ಕೆಳಗಡೆಗೆ ಬಂದರೆ ಇಲ್ಲಿ ಅಪ್ಡೇಟ್ ಇನ್ಸ್ಟಾಗ್ರಾಮ್ ಅಂತ ಬರುತ್ತೆ. ನೀವು ಇಲ್ಲಿ ಕ್ಲಿಕ್ನ ಮಾಡಿದ್ರೆ ಆ ಒಂದು ಅಪ್ಡೇಟ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ತುಂಬ ಜನಕ್ಕೆ ಇನ್ಸ್ಟಾಗ್ರಾಮ್ ಆ್ಯಪ್ ಓಪನ್ ಮಾಡಿದಾಗಲೇ ತೋರಿಸ್ತಾ ಇದೆ ಈ ಥರದ ನೋಟಿಫಿಕೇಷನು. ತೋರಿಸ್ತಿದ್ದವ್ರು ಈ ಥರ ಅಪ್ಡೇಟ್ ಮಾಡ್ಕೋಬೋದು. ಇಲ್ಲೇನಾದ್ರು ನಿಮ್ಗೆ ಅಪ್ಡೇಟ್ ಇನ್ಸ್ಟಾಗ್ರಾಮ್ ಅಂತ ಬಂದಿತ್ತು ಅಂತಂದರೆ, ಆಯಿತಾ. ಸೊ ಈಗ ನಾನು ನಿಮ್ಗೆ ಇದನ್ನು ಅಪ್ಡೇಟ್ ಮಾಡ್ತೀನಿ. ಓಕೆ, ಮಾಡಿಬಿಟ್ಟು ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು ನಾನು ಇವಾಗ ಅಪ್ಡೇಟ್ ನೌ ಅಂತ ಕೊಡ್ತೀನಿ. ಸೊ ಏನೇನು ಚೇಂಜಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನೀವೇ ನೋಡಿ. ಸೊ ಈಗ ನೀವು ನೋಡ್ಬೋದು ಸ್ವೈಪ್ ಟು ಈಸ್ಲಿ ಆಕ್ಸೆಸ್ ರೀಲ್ಸ್ ಆ್ಯಂಡ್ ಮೆಸೇಜಸ್ ಅಂತ ಅಂದ್ಬಿಟ್ಟು ಬಂದಿದೆ. ಈಗ ಅಪ್ಡೇಟ್ ಆಗೋಯ್ತು. ಈಗ ಇನ್ಸ್ಟಾಗ್ರಾಮ್ ಅಪ್ಡೇಟ್ ಆಗೋಯ್ತು, ಒಂದೇ ಕ್ಲಿಕ್ಕಲ್ಲಿ ಆಗೋಯ್ತು, ಫಾಸ್ಟಾಗಿ ಆಗೋಯ್ತು. ಈಗ ನಾನು ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನೀವಿಲ್ಲಿ ನೋಡ್ಬೋದು ಹೊಸ ಅಪ್ಡೇಟ್ ಬಂದಿದೆ. ಏನು ಅಪ್ಡೇಟ್ ಆಗಿದೆ ಅಂತಂದರೆ ಇಲ್ಲಿ ಕೆಳಗಡೆ ಹೋಮ್ ಬಾಕ್ಸ್ ಆಗೇ ಇದೆ, ಬಟ್ ಇಲ್ಲಿ ಪಕ್ಕದಲ್ಲಿದೆ ನೋಡಿ, ಅಲ್ಲಿ ಸರ್ಚ್ ಬಾಕ್ಸ್ ಇತ್ತು ಮುಂಚೆ. ಈಗೇನಾಗಿದೆ, ಒಂದು ವಿಡಿಯೋ ಸಿಂಬಲ್ ಬರ್ತಾಯಿದೆ. ನಾನಿವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ನ ಮಾಡಿದಾಗ ನಮಗೇನಾಗ್ತದೆ, ಇಲ್ಲಿ ರೀಲ್ಸ್ ಬರ್ತಾಯಿದೆ. ಓಕೆ, ಸೊ ಸರ್ಚ್ ಬಾಕ್ಸ್ ಹತ್ರ ಇವಾಗ ರೀಲ್ಸನ್ನು ಆ್ಯಡ್ ಮಾಡಿದ್ದಾರೆ. ಇದು ಹೊಸ ಅಪ್ಡೇಟ್ ಬಂದಿರುವಂಥದ್ದು. ಇವಾಗ ನೀವು ಇಲ್ಲಿ ಕ್ಲಿಕ್ ಮಾಡಿ ರೀಲ್ಸ್ಗಳನ್ನ ನೀವು ಈ ಥರ ಸ್ಕ್ರೋಲ್ ಮಾಡ್ಕೊಂಡು ನೀವು ನೋಡ್ಬೋದು. ಇನ್ನೊಂದು ಮಧ್ಯ ಇದೆ ನೋಡಿ, ಅಲ್ಲಿ ನಮಗೆ ಮೊದಲು ಪ್ಲಸ್ ಸಿಂಬಲ್ ಇತ್ತು, ಈಗ ಇಲ್ಲಿ ಒಂಥರ ಆರೋ ಮಾರ್ಕ್ ಸಿಂಬಲ್ ತೋರಿಸಿದೆ. ನಾನು ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಮೆಸೇಜ್ ಬಾಕ್ಸ್ ಓಪನ್ ಆಗ್ತಾ ಇದೆ. ಓಕೆ, ಸೊ ಹೊಸ ಅಪ್ಡೇಟು. ಆ್ಯಂಡ್ ಅದರ ಪಕ್ಕ ನಮಗೆ ಒಂದು ಸರ್ಚ್ ಬಾಕ್ಸ್ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಸರ್ಚ್ ಬಾಕ್ಸ್ ಬರ್ತಾ ಇದೆ. ಸೊ ಅದ್ರ ಪಕ್ಕ ನಮ್ಮದು ಪ್ರೊಫೈಲ್ ಮಾಮೂಲಿ ನಾರ್ಮಲ್ ಆಗಿದೆ ನೋಡಿ. ಇವಾಗ ಇನ್ಸ್ಟಾಗ್ರಾಮಲ್ಲಿ ಇದು ಹೊಸ ಅಪ್ಡೇಟ್ ಬಂದಿರುವಂಥದ್ದು. ಆ್ಯಂಡ್ ಈಗ ನಿಮಗೆ ಪ್ಲಸ್ ಸಿಂಬಲ್ ಏನಿದೆ ಅದು ನಿಮ್ಗೆ ಇಲ್ಲಿ ರೈಟ್ ಸೈಡಲ್ಲಿ ಮೇಲ್ಗಡೆ ಟಾಪಲ್ಲಿ ಕೊಟ್ಟಿದೆ ನೋಡಿ, ಇಲ್ಲಿ ಪ್ಲಸ್ ಇದೆ. ಇಲ್ಲಿ ಕ್ಲಿಕ್ನ ಮಾಡಿ ಇವಾಗ ನೀವು ಅಪ್ಲೋಡ್ ಮಾಡ್ಬೋದು ಕಂಟೆಂಟ್ಸ್ಗಳನ್ನ. ಓಕೆ, ಆ್ಯಂಡ್ ಅದರ ಜೊತೆಗೆ ನಿಮಗೆ ಲೈಕು ಯಾರಾದರೂ ಮಾಡಿತ್ತು ಅಂತಂದರೆ ಅಲ್ಲಿ ನಿಮಗೆ ರೈಟ್ ಸೈಡಲ್ಲಿ ತುದಿಲಿ ತೋರಿಸ್ತಿದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಲೈಕು ನೋಟಿಫಿಕೇಷನ್ ಎಲ್ಲವೂ ಕೂಡ ನಿಮಗೆ ಇಲ್ಲಿ ಕಾಣುತ್ತೆ. ಇದು ಇನ್ಸ್ಟಾಗ್ರಾಮಲ್ಲಿ ಇವಾಗ ಬಂದಿರುವಂಥ ಹೊಸ ಅಪ್ಡೇಟು. ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಇವಾಗ ಈ ಥರ ಆಗುತ್ತೆ. ಸೊ ಕನ್ಫ್ಯೂಸ್ ಆಗಬೇಡಿ, ಇದು ಹೊಸ್ದಾಗಿ ಬಂದಿರೋ ಅಪ್ಡೇಟು. ಆದಷ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಎಲ್ರಿಗೂ ಕೂಡ ಗೊತ್ತಾಗಲಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.